ನಮಸ್ಕಾರ ಕರ್ನಾಟಕದ ಜನತೆಗೆ. ಏನಂತಂದರೆ ಮತ್ತು ಅದ್ರ ಜೊತೆಗೆ ಮೈಸೂರು ಜಿಲ್ಲಾ ಪೊಲೀಸ್ ಆಯುಕ್ತರು, ಸಂಚಾರ ಪೊಲೀಸ್ ಆಯುಕ್ತರು ಏನಿದ್ದೀರಾ, ಮತ್ತು SP DSP ಮತ್ತು DC, ಸೊ ಪ್ರತಿಯೊಬ್ಬರು ನಮಸ್ಕಾರ ಮಾಡ್ತಾ ಏನು ಹೇಳ್ತಾ ಇದ್ದೀನಿ ಅಂತಂದರೆ, ಏನೋ ಒಂದು ಎಮರ್ಜೆನ್ಸಿ ಕೇಸ್ ಇರುತ್ತೆ, ಅರ್ಜೆಂಟ್ಗೆ ಅವ್ರಿಗೆ ಆ್ಯಂಬುಲೆನ್ಸ್ ಸಿಕ್ಕಿರಲ್ಲ, ಇಲ್ಲ ಆ್ಯಂಬುಲೆನ್ಸ್ ಸಿಕ್ಕಿದ್ರು ಇವತ್ತಿನ ಪರಿಸ್ಥಿತಿ, ಇವತ್ತಿನ ಕಿತ್ತೋದ ಸರ್ಕಾರಗಳ ಮಧ್ಯೆ ಯಾವ ಥರ ಪರಿಸ್ಥಿತಿ ಆಗಿದೆ ಅಂದರೆ, ಆ್ಯಂಬುಲೆನ್ಸ್ ಸಿಕ್ಕಿ ಆ್ಯಂಬುಲೆನ್ಸ್ ಸ್ಟಾರ್ಟ್ ಆಗೋಕ್ಕೆ 4-5 ಜನ ತಳ್ಳಿ ಸ್ಟಾರ್ಟ್ ಮಾಡಿ ಕಳಿಸಿದ್ದು ನಾವೇ ಮಾಡಿದ್ದೀವಿ. ಅದ್ರ ಜೊತೆಗೆ ಆ್ಯಂಬುಲೆನ್ಸು ಅರ್ಧದಲ್ಲಿ ಕೈ ಕೊಟ್ಟಿರೋದನ್ನು ನಾವು ನೋಡಿದ್ದೀವಿ, ಆಯಿತಾ. KSRTC ಬಸ್ಗಳು ಅರ್ಧ ಕೈ ಕೊಟ್ಟಿರೋದನ್ನು ನೋಡಿದ್ದೀವಿ. ಆದರೆ ಅದೆಲ್ಲ ಮ್ಯಾಟ್ರ್ ಅಲ್ಲ. ಬಟ್ ಆದರೆ ಒಬ್ಬ ವ್ಯಕ್ತಿಗೆ ತುಂಬ ಸೀರಿಯಸ್ಸು, ಹುಷಾರಿಲ್ಲ, ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಿರ್ತಾರೆ, ರೆಫರೆನ್ಸ್ ಆಗಿರುತ್ತೆ ಬೇರೆ ಹಾಸ್ಪಿಟಲಿಂದ ಇನ್ನೊಂದು ಹಾಸ್ಪಿಟಲ್ಗೆ, ಆ್ಯಂಬುಲೆನ್ಸ್ ಸಿಗದೇ ಇರೋ ಕೊರತೆಯಿಂದ ಯಾವುದೋ ಒಂದು ಗಾಡೀಲಿ ಹೋಗ್ತಾ ಇರ್ತಾರೆ, ಆಯಿತಾ. ನಿಮ್ಗೆ ಗೊತ್ತಿರಲ್ಲ, ಯಾಕೆಂದರೆ ಪೊಲೀಸ್ನವ್ರಿಗೆ ಯಾರು ಗೊತ್ತಿರ್ತದೆ ಆ ಗಾಡೀಲಿ ಪೇಷಂಟೇ ಇದ್ದಾರಾ. ನಿಮಗೆ ಪೇಷಂಟ್ ಇದ್ದಾರೆ, ಎಮರ್ಜೆನ್ಸಿ ಕೇಸು ನೋಡಿ, ಇಲ್ಲಿ ಆಸ್ಪತ್ರೆಯಿಂದ ರೆಫರೆನ್ಸ್ ಮಾಡಿ ಬೇರೆ ಆಸ್ಪತ್ರೆಗೆ ಕರ್ಕೊಂಡೋಗಿ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ, ಒಂದು ಚೀಟಿ ಇದೆ ಅಂತ ಅಂದ್ಬಿಟ್ಟು ತೋರ್ಸೋಕೋದ್ರೂ, ಇಲ್ಲ ನೀನು DL ತೆಗಿ, ಡಾಕ್ಯುಮೆಂಟ್ ತೆಗಿ, ಇನ್ಶೂರೆನ್ಸ್ ತೆಗಿ, ಬಾ ನೀನು ಕುಡ್ದಿದೆಯಾ ಚೆಕ್ ಮಾಡೋಣ, ಊದು. ಇದೆಲ್ಲ ಏನು ಸ್ವಾಮಿ? ಯಾಕೆಂತಂದರೆ ಇವತ್ತು ಕಾನೂನಿನ ಮುಂದೆ ಕಾನೂನಿಗೆ ಎಲ್ರಿಗೂ ಗೌರವ ಕೊಡಬೇಕು. ಕಾನೂನು ಏನು ಹೇಳುತ್ತೆ ಅದನ್ನು ಎಲ್ಲರೂ ಪಾಲಿಸ್ಬೇಕು, ನಿಜ. ಆದರೆ ಕಾನೂನಲ್ಲೂ ಕೂಡ ಇದೆ, ಇವತ್ತು ಏನೋ ಒಂದು ಅಂಥ ಕೃತ್ಯ ಎಸಗಿದಂಥ ಪಾಪಿಗಳನ್ನು ಕೂಡ ಕಾನೂನು ಏನು ಕೇಳುತ್ತೆ ಅಂತಂದರೆ, ನಿಂದೇನಾದರೂ ಕೊನೆ ಆಸೆ, ಗಲ್ಲು ಶಿಕ್ಷೆ ಅಂತ ಮಾಡಬೇಕಾದ್ರೆ ನಿಂದೇನಾದರೂ ಕೊನೆ ಆಸೆ ಇದೆಯಾ ಅಂತ ಕೇಳುತ್ತೆ, ಆಯಿತಾ. ಯಾಕೆ ಅಂತ ಕೇಳುತ್ತೆ ಅಂದರೆ, ಅದು ಕಾನೂನಿಗೂ ಮಿಗಿಲಿದುವಾದದ್ದು ಮಾನವೀಯತೆ ಅನ್ನೋದು ಒಂದು ಇರುತ್ತಲ್ಲ, ಮಾನವೀಯತೆ ಮೌಲ್ಯಗಳು ಅಂತ ಇದೆಯಲ್ಲ. ಸೊ ಅದರ ಆ ಒಂದು ಉದ್ದೇಶದಿಂದನೇ ಅಂಥ ಕೃತ್ಯ ಎಸಗದಂಥವನ್ನು ಕೂಡ ಕಾನೂನು ಇವತ್ತು ಕೊನೆ ಆಸೆ ಕೇಳುತ್ತೆ. ಅಂದರೆ ಅದು ಮಾನವೀಯತೆ ಅನ್ನೋ ಒಂದು ಮೌಲ್ಯದ ಗುಣ ಅಂತ ನಾನು ಅನ್ಕೋತೀನಿ. ಆದರೆ ಇವತ್ತು ಬೈಲ್ಕುಪ್ಪ ಸಂಚಾರಿ ಪೊಲೀಸರು ಕೆಲವೊಬ್ಬರು, ನಾನು ಎಲ್ಲರೂ ಹೇಳೋಕ್ಕೂ ಇಷ್ಟಪಡೋದಿಲ್ಲ, ಕೆಲವೊಬ್ಬರು ಹೇಳಿದ್ರು ಇಲ್ಲ ನೀನು ಡಾಕ್ಯುಮೆಂಟ್ ತೋರಿಸು, DL ತೋರಿಸು, ಪೇಷಂಟ್ ಪರಿಸ್ಥಿತಿ ಹೆಂಗಿದೆ ಅನ್ನೋದನ್ನ ನೋಡ್ತಾ ಇರ್ತೀರಾ, ಆದರೂ ಕೂಡ ನೀನು ಕುಡ್ದಿದೆಯಾ ಚೆಕ್ ಮಾಡೋಣ ಬಾ. ಏನು ಸ್ವಾಮಿ, ನಿಮ್ಮ ಮನೆಗೂ ಒಂದು ಪರಿಸ್ಥಿತಿ ಬರುತ್ತಲ್ವಾ, ನಾಳೆ ದಿನ ಯಾರೋ ಒಬ್ಬರು ನಿಮ್ಮ ಮನೆಗೂ ಹೆಲ್ಪ್ ಮಾಡ್ಬೋದಲ್ವಾ. ದಯವಿಟ್ಟು ನಾನು ಪೊಲೀಸ್ ಆಯುಕ್ತರಲ್ಲಿ ಕೈ ಮುಗಿದು ಕೇಳ್ಕೊಳ್ಳೋದೇನಂತಂದರೆ, ಹಾಸ್ಪಿಟಲ್ ಬಿಲ್ ತೋರಿಸಿ, ಇಲ್ಲ ಆಸ್ಪತ್ರೆಯಿಂದ ಬೇರೆ ಎಮರ್ಜೆನ್ಸಿ ಕೇಸ್ಗಳು ಅಂತ ಆ್ಯಂಬುಲೆನ್ಸ್ ಸಿಗ್ದೇ ಬೇರೆ ಗಾಡಿಗಳು ಕರ್ಕೊಂಡು ಹೋಗೋದನ್ನು ಆಸ್ಪತ್ರೆಗೆ ಹೋಗ್ತಾ ಇರೋದು ಅನ್ನೋದು ಕನ್ಫರ್ಮ್ ಆದರೆ ದಯವಿಟ್ಟು ನೀವು ಆ ಗಾಡಿಗಳನ್ನ ಅಡ್ಡಾಕಿ ಅವ್ರಿಗೆ ನೀನು DL ತೆಗಿ, ಡಾಕ್ಯುಮೆಂಟ್ ತೆಗಿ, ಮತ್ತು ಇನ್ಶೂರೆನ್ಸ್ ಇದೆಯಾ, ಆಯಿತಾ, ಮತ್ತು ನೀನು ಕೂಲಿಂಗ್ ಹಾಸ್ಕೊಂಡಿದೆಯಾ, ಮತ್ತು ಬಾ ನೀನು ಕುಡ್ದಿದೆಯಾ ಚೆಕ್ ಮಾಡಬೇಕು. ಈ ಥರದ ಯಾವುದೇ ಕೆಲಸಗಳನ್ನು ಮಾಡಬೇಡಿ, ದಯವಿಟ್ಟು ಕೈ ಮುಗಿದು ಕೇಳ್ಕೊತೀನಿ. ಏಕೆಂತಂದರೆ ಒಂದು ಜೀವನ ಉಳಿಸ್ಬೇಕಾದ್ದು ಪ್ರತಿಯೊಬ್ಬರ ಕರ್ತವ್ಯ ಆಗಿರುತ್ತೆ. ಎಂಥದೇ ಸಂದರ್ಭದಲ್ಲಾದರೂ ಕೂಡ ಒಂದು ಜೀವಕ್ಕೆ ನಾವು ಜೀವ ಉಳಿಯುತ್ತೆ ಅಂದರೆ ನಮ್ಮ ಕೈಲೇನಾಗುತ್ತೋ ಆ ಹೆಲ್ಪ್ನ ಮಾಡಬೇಕು. ಹಾಗಾಗಿ ಪೊಲೀಸ್ ಆಯುಕ್ತರಿಗೆ ಮತ್ತು ಪೊಲೀಸ್ ಕಮಿಷನರ್ಗೆ, ಮೈಸೂರು DC ಅವ್ರಿಗೆ ಪ್ರತಿಯೊಬ್ಬರಿಗೂ ಕೈ ಮುಗಿದು ಕೇಳ್ಕೊಳ್ಳೋದೇನಂತಂದರೆ, ಆಸ್ಪತ್ರೆ ಚೀಟಿ ತೋರಿಸೋದ್ಮೇಲೂ ಯಾವ ಪೊಲೀಸ್ಗಳು ನೀವು DL ತೆಗಿ, ಡಾಕ್ಯುಮೆಂಟ್ ತೆಗಿ ಅಂತಂದ್ಬಿಟ್ಟು ಯಾರನ್ನೂ ಅಡ್ಡಾಕ್ಬೇಡಿ, ಆಯಿತಾ. ದಯವಿಟ್ಟು ಕೈ ಮುಗಿದು ಕೇಳ್ಕೊತೀನಿ. ಎಂತೆಂಥವ್ರಿಗೋ ದಾರಿ ಮಾಡಿಕೊಡ್ತೀರಾ. ಇವತ್ತು 0 ಟ್ರಾಫಿಕ್ ಇದರಲ್ಲಿ CM, ಸಂಸದ ಮತ್ತು ಶಾಸಕ ಎಲ್ಲೋ ಅವ್ರು ಯಾವ ಕೆಲಸಕ್ಕೆ ಹೋಯ್ತಾ ಇರ್ತಾರೋ ಯಾವ ಮನೆಗೂ ಗೊತ್ತಿರಲ್ಲ, 0 ಟ್ರಾಫಿಕ್ನ ಮಾಡ್ಕೊಡ್ತೀವಿ. ಇವತ್ತೊಂದು ಆ್ಯಂಬುಲೆನ್ಸ್ಗೆ ಝೀರೋ ಟ್ರಾಫಿಕ್ ಇಲ್ಲವೇ ಇಲ್ಲ ಆ್ಯಂಬುಲೆನ್ಸ್ಗೆ, ಆಯಿತಾ. ಆ್ಯಂಬುಲೆನ್ಸ್ಗಳು ಟ್ರಾಫಿಕ್ ಇದ್ರೂ ನಿಂತ್ಕೊಂಡು ಹೋಗಬೇಕು, ಆಯಿತಾ. ಎಂಥ ಟ್ರಾಫಿಕಲ್ಲೂ ಅವ್ರಿಗೆ ಅಂತರ ಕೊಡೋದ್ರ ಬದಲು ಇವತ್ತು ಪೇಷಂಟ್ಗಳಿಗೆ ಕೊಡಿ, 0 ಟ್ರಾಫಿಕ್ ಆ್ಯಂಬುಲೆನ್ಸ್ ಕೊಡಿ, ಆಯಿತಾ. ಆದರೆ ಬೇರೆ ವೆಹಿಕಲ್ಗಳಿಂದ ಆ್ಯಂಬುಲೆನ್ಸ್ ಸಿಗದೇ ಬೇರೆ ವೆಹಿಕಲ್ಗಳಿಂದ ಕರ್ಕೊಂಡು ಬರ್ತಿದ್ದಾರೆ ಅಂದರೆ, ಅದು ಆಸ್ಪತ್ರೆ ಬಿಲ್ ತೋರಿಸಿದ ತಕ್ಷಣ ಬಿಟ್ಬಿಡಿ ದಯವಿಟ್ಟು. ನೀನು DL ತೆಗಿ, ಡಾಕ್ಯುಮೆಂಟ್ ತೆಗಿ, ಕುಡ್ದಿದೆಯಾ ಚೆಕ್ ಮಾಡಬೇಕು, ಊದು, ಈ ಥರದ ಮಾತುಗಳನ್ನ ಹೇಳ್ಬೇಡಿ. ಯಾರಿಗೇ ಆದ್ರೂ ಸರಿ, ಎಂಥದೇ ಸಂದರ್ಭದಲ್ಲಾದರೂ ಸರಿ, ದಯವಿಟ್ಟು ಈ ಥರದ ಒಂದು ಇದಕ್ಕೆ ಮಾನವೀಯತೆಗೆ ಬೆಲೆ ಕೊಡಿ, ಮನುಷ್ಯತ್ವಕ್ಕೆ ಬೆಲೆ ಕೊಡಿ, ಆಯಿತಾ. ಯಾಕೆಂದರೆ ಅಂಥವ್ರು ಇದ್ದಾರೆ ನಮ್ಮ ಕರ್ನಾಟಕದಲ್ಲಿ. ಪೊಲೀಸ್ನವ್ರು ತಪ್ಪು, ಪೊಲೀಸ್ನವ್ರು ಸರಿ ಇಲ್ಲ ಅಂತ ಎಲ್ಲರೂ ಹೇಳೋಕ್ಕಾಗಲ್ಲ, ಆಯಿತಾ. ಕೆಲವೊಬ್ರು ಬಿಟ್ಟಿದ್ದಾರೆ, ಕೆಲವೊಬ್ರು ಬಿಡೋದಿಲ್ಲ, ಕೆಲವೊಬ್ರು ಅಡ್ಡಾಕೊಂಡು ಎಲ್ಲ ತೋರಿಸೋದ್ಮೇಲೆ ಇದು ಮಾಡ್ತಾರೆ. ಯಾಕೆಂದ್ರೆ ನೋಡಿದ್ದೀರಾ ಒಂದೊಂದು ಇನ್ಸಿಡೆಂಟ್ಗಳಲ್ಲಿ, ಟ್ರಾಫಿಕ್ ಇದರಲ್ಲಿ ಒಂದೊಂದು ಜೀವಗಳು ಹೆಂಗೆ ಹೋಗೈತೆ ಅನ್ನೋದನ್ನು ದಯವಿಟ್ಟು ಬದಲಾಗಿ ಮನುಷ್ಯತ್ವ, ಮಾನವೀಯತೆ, ಒಬ್ಬರು ಜೀವ ಉಳಿಯುತ್ತೆ ಅಂದರೆ ಅದ್ರ ಮುಂದೆ ಯಾವುದೂ ಇಲ್ಲ. ಸೊ ಥ್ಯಾಂಕ್ ಯು ಸೊ ಮಚ್. ಇದೊಂದು ಉಪಯುಕ್ತ ಮಾಹಿತಿ ಆದರೆ ಶೇರ್ ಮಾಡಿ,
ಮತ್ತು ನಮ್ಮ ಮೈಸೂರು ಜಿಲ್ಲಾ DC SP ಕಮಿಷನರು, ಸೊ ಯಾರಿದ್ದೀರಾ ದಯವಿಟ್ಟು ಪೊಲೀಸಲ್ಲಿ ಒಂದು ಮನವಿ ಅಂತಂದರೆ ಆ್ಯಂಬುಲೆನ್ಸ್ ಇಲ್ಲದೆ ಬೇರೆ ವೆಹಿಕಲ್ಗಳಲ್ಲಿ, ಅದು ವೈಟ್ ಬೋರ್ಡ್ ಇರ್ಬೋದು, ಯೆಲ್ಲೋ ಬೋರ್ಡ್ ಇರ್ಬೋದು, ಯಾವುದೋ ಒಂದು ವೆಹಿಕಲ್ ಇರ್ಬೋದು, ಸೊ ಕರ್ಕೊಂಡು ಹೋಗ್ತಿದ್ದಾರೆ ಅವ್ರು ಎಮರ್ಜೆನ್ಸಿಗೆ ಅಂತಂದಾಗ ಅದು ಗೊತ್ತಾದ್ಮೇಲೂ ಅವ್ರನ್ನ ಅಡ್ಡಾಕಿ ಈ DLO ಡಾಕ್ಯುಮೆಂಟು ಎನ್ಕ್ವೈರಿ ಮಾಡೋದು ಅಷ್ಟು ಸರಿಯಲ್ಲ. ದಯವಿಟ್ಟು ಇದೊಂದು ರಿಕ್ವೆಸ್ಟು ಬದಲಾಗಿ ಇನ್ನಾದರೂ